Yes, ಈಗ ನ್ಯೂಸ್ 18 ಟಾಪ್ 18 ಸ್ಟೋರೀಸ್. ಕಳೆದ ವಾರ ಮಾಜಿ ಸಿಎಂ ಸಿದ್ದರಾಮಯ್ಯ ಔತಣಕೂಟ ಆಯೋಜಿಸಿ ಕಾಂಗ್ರೆಸ್ನಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿರುವಂತಹ ಸಚಿವ ಡಿಕೆಶಿ ನಿನ್ನೆ ಡಿನ್ನರ್ ಪಾರ್ಟಿಯನ್ನ ಆಯೋಜಿಸಿದ್ರು. ಡಿನ್ನರ್ ಪಾರ್ಟಿಗೆ ಕಾಂಗ್ರೆಸ್ ಶಾಸಕರ ಜೊತೆ ಬಿಜೆಪಿ ಶಾಸಕ ಗೂಳಿಹಟ್ಟಿ ಶೇಖರ್ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇನ್ನು ಇದೇ ವೇಳೆ ಡಿನ್ನರ್ ಪಾರ್ಟಿ ಮುಗಿಸಿ ವಾಪಸ್ ಬರ್ತಿದ್ದಂತಹ ಮಾಜಿ ಶಾಸಕ ಸುಧಾಕರ್ ಕೈಲಿ ಸಿಗರೆಟ್ ಹಿಡಿದು ಮಾಧ್ಯಮಗಳಿಗೆ ಪೋಸ್ಟ್ ನೀಡಿದ್ರು. ಸಿಗರೆಟ್ ಸ್ಮೆಲ್ಗೆ ಗೂಳಿಹಟ್ಟಿ ಶೇಖರ್ ಮೂಗು ಮುಚ್ಚಿಕೊಂಡ್ರು. ಸಮ್ಮಿಶ್ರ ಸರ್ಕಾರ ರಚನೆಯಾದ ಬಳಿಕ ಮೊದಲ ಬಾರಿಗೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ವಿಧಾನಸೌಧದಲ್ಲಿ ಬೆಳಗ್ಗೆ 9 ಗಂಟೆಗೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ನ 79 ಶಾಸಕರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಅವರ ಬಜೆಟ್ ತಾರತಮ್ಯ, ಸಚಿವರಿಗೆ ಇಲಾಖಾವಾರು ಕೊಟ್ಟಿರುವಂತಹ ಅನುದಾನ, ಕೈ ಶಾಸಕರ ಕ್ಷೇತ್ರದಲ್ಲಿನ ಕಾಮಗಾರಿಗಳು, ಅಧಿಕಾರಿಗಳ ವರ್ಗಾವಣೆ ಸೇರಿದಂತೆ ಇನ್ನಿತರ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ರೈತರ ಸಾಲ ಮನ್ನಾ ಅವೈಜ್ಞಾನಿಕವಾಗಿದೆ. ಬಜೆಟ್ನಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಅಂತ ಉತ್ತರ ಕರ್ನಾಟಕ ಜನಜಾಗೃತಿ ವೇದಿಕೆ ಆರೋಪಿಸಿದೆ. ಇದೇ ವೇಳೆ ಮಾತನಾಡಿದಂತಹ ವೇದಿಕೆ ಅಧ್ಯಕ್ಷೆ ಮಂಗಳಾ ನಾಗರಾಜ್, ರಾಜ್ಯ ಸರ್ಕಾರ 5 ಎಕರೆ ಒಳಗಿನ ರೈತರಿಗೆ ಮಾತ್ರ ಸಾಲ ಮನ್ನಾ ಘೋಷಣೆ ಮಾಡಿದೆ. ಹೀಗಾಗಿ ಉತ್ತರ ಕರ್ನಾಟಕ ರೈತರು ಸಾಲ ಮನ್ನಾದಿಂದ ವಂಚಿತರಾಗ್ತಾರೆ. ಜೊತೆಗೆ ಸಂಪುಟ ವಿಸ್ತರಣೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಶಾಸಕರಿಗೆ ಆದ್ಯತೆ ನೀಡಬೇಕು ಅಂತ ಒತ್ತಾಯಿಸಿದರು. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಇನ್ನು 3 ತಿಂಗಳು ಬಾಕಿ ಉಳಿದಿದೆ. ಇದಕ್ಕಾಗಿ ಸಿದ್ಧತೆಗೆ ಸರ್ಕಾರ ಮುಂದಾಗಿದ್ದು ಇಂದು ಸಭೆ ಕರೆದಿದೆ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸಂಜೆ 5 ಗಂಟೆಗೆ ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡ ಸೇರಿದಂತೆ ಅಧಿಕಾರಿಗಳು ಭಾಗವಹಿಸಲಿದ್ದು ದಸರಾ ಹಬ್ಬದ ಆಚರಣೆಗೆ ಮಾಡಿಕೊಳ್ಳಬೇಕಾದಂತಹ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಲೋಕಾಯುಕ್ತರಿಗೆ ಚಾಕು ಇರಿದ ಆರೋಪಿ ತೇಜರಾಜ್ ಶರ್ಮಾಗೆ ಇಂದು ಮಂಪರು ಪರೀಕ್ಷೆ ನಡೆಸಲಾಗುತ್ತೆ. ಇದಕ್ಕಾಗಿ ಕ್ರೈಂ ಬ್ರಾಂಚ್ ತಂಡ ಅಹಮದಾಬಾದ್ಗೆ ಹೊರಟಿದೆ. ಡಿಸಿಪಿ ಜಿನೇಂದ್ರ ಕಣಗಾವಿ ಈ ತಂಡದ ನೇತೃತ್ವವನ್ನು ವಹಿಸಿದ್ದಾರೆ. ಮಂಪರು ಪರೀಕ್ಷೆ ನಡೆಸಲು ಕೋರ್ಟ್ ಅನುಮತಿ ಪಡೆಯಲಾಗಿದೆ. ಸಿಸಿಬಿ ಸಲ್ಲಿಸಿದಂತಹ ಚಾರ್ಜ್ ಶೀಟ್ಗೆ ಲೋಕಾಯುಕ್ತರು ಅಸಮಾಧಾನ ವ್ಯಕ್ತಪಡಿಸಿದರು. ತೇಜರಾಜ್ ಶರ್ಮಾ ಹಿಂದೆ ಬೇರೆಯದ್ದೇ ವ್ಯಕ್ತಿಗಳಿದ್ದು ಅವರ ಕುರಿತು ತನಿಖೆ ನಡೆಸಲು ಸೂಚಿಸಿದ್ರು. ಅದರಂತೆ ಸಿಸಿಬಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬಿಎಂಟಿಸಿ ತನ್ನ ನೌಕರರಿಗೆ ಸಖತ್ ಶಾಕ್ ಕೊಟ್ಟಿದೆ. ತನಗಾಗ್ತಿರುವಂತಹ ನಷ್ಟಕ್ಕೆ ಸರ್ಕಾರಿ ನೌಕರರಿಗೆ ನೀಡುತ್ತಿದ್ದಂತಹ ಪಾಸ್ ಸೌಲಭ್ಯವನ್ನೇ ಕಡಿತಗೊಳಿಸ್ತಾ ಇದೆ. ಇಷ್ಟು ವರ್ಷ ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರಿಗೆ ನೀಡುತ್ತಿದ್ದಂತಹ ರಿಯಾಯಿತಿ ಪಾಸ್ ಸೌಲಭ್ಯವನ್ನ ಹಿಂಪಡೆಯಲಾಗಿದೆ. ಈ ಬಗ್ಗೆ ಸರ್ಕಾರಿ ಇಲಾಖೆಗಳ ಸಿಬ್ಬಂದಿ ಕೆಂಡಾಮಂಡಲವಾಗಿದ್ದಾರೆ. ಜೊತೆಗೆ ಬಿಎಂಟಿಸಿ ಪ್ರಯಾಣ ದರವನ್ನು ಕೂಡ ಹೆಚ್ಚಿಸುವ ಸಾಧ್ಯತೆಗಳಿವೆ. ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಅಧಿಕೃತವಾಗಿ ದರ ಏರಿಕೆ ಘೋಷಿಸಲಿದ್ದಾರೆ ಎನ್ನಲಾಗಿದೆ. ಬೆಂಗಳೂರು ವಿಶ್ವವಿದ್ಯಾಲಯವನ್ನ ತ್ರಿವಿಭಜನೆ ಮಾಡಲು ಭಾರೀ ವಿರೋಧ ವ್ಯಕ್ತವಾಗಿದೆ. ವಿವಿಯ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿ ತರಗತಿ ಬಹಿಷ್ಕರಿಸಿ ರಸ್ತೆಗಿಳಿದು ಪ್ರತಿಭಟಿಸಿದರು. ಇದೊಂದು ಅವೈಜ್ಞಾನಿಕ ನಿರ್ಧಾರ ಅಂತ ಆರೋಪಿಸಿದರು. ಹಳೆ ವಿವಿ ಕೋರ್ಸ್ಗಳನ್ನೇ ತರಲು ಸರ್ಕಾರ ಮುಂದಾಗಿದೆ. ಹೊಸ ವಿವಿ ಸ್ಥಾಪಿಸುವ ಮುನ್ನ 100 ಕೋಟಿ ರೂಪಾಯಿ ನೀಡಬೇಕು ಎಂಬ ನಿಯಮ ಪಾಲಿಸಿಲ್ಲ. ಹೊಸ ವಿವಿಗೆ ಮೂಲ ಸೌಕರ್ಯ ಒದಗಿಸಿಲ್ಲ. ಜೊತೆಗೆ ಇದಕ್ಕಾಗಿ ವಿವಿ ವಿಭಜನೆ ಕೈಬಿಟ್ಟು ಕೇಂದ್ರ ವಿವಿ ಜೊತೆ ವಿಲೀನ ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಕೊಡಗು ಜಿಲ್ಲೆಯಲ್ಲಿ ವರುಣನಾರ್ಭಟ ಮುಂದುವರೆದಿದೆ. 3-4 ದಿನದಿಂದ ಸುರಿಯುತ್ತಿರುವಂತಹ ಮಳೆಗೆ ಜನಜೀವನ ಸ್ತಬ್ಧಗೊಂಡಿದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ನೀರಿನಿಂದ ಆವೃತವಾಗಿದೆ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆ ಘೋಷಣೆ ಮಾಡಿದೆ. ಇತ್ತ ಶಿವಮೊಗ್ಗದಲ್ಲೂ ಕೂಡ ಮಳೆಯ ಪ್ರಮಾಣ ಹೆಚ್ಚಿದ್ದು ತೀರ್ಥಹಳ್ಳಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅತ್ಯುತ್ತಮ ಉದ್ಯಮ ಸ್ನೇಹಿ ವಾತಾವರಣ ಇರುವಂತಹ ರಾಜ್ಯಗಳ ಪಟ್ಟಿಯಲ್ಲಿ 2 ತೆಲುಗು ರಾಜ್ಯಗಳು ಮೊದಲ ಮತ್ತು 2ನೇ ಪಟ್ಟವನ್ನು ಗಳಿಸಿಕೊಂಡಿದ್ದಾವೆ. ಹರಿಯಾಣ ರಾಜ್ಯ 3ನೇ ಸ್ಥಾನದಲ್ಲಿದೆ. ಕೇಂದ್ರ ಕೈಗಾರಿಕಾ ನೀತಿ ಮತ್ತು ಪ್ರಚಾರ ಇಲಾಖೆ ನೂತನ ಉದ್ಯಮ ಸ್ನೇಹಿ ವಾತಾವರಣವಿರುವಂತಹ ರಾಜ್ಯಗಳ ಪಟ್ಟಿ ಬಿಡುಗಡೆ ಮಾಡಿದ್ದು ಪಟ್ಟಿಯಲ್ಲಿ ಆಂಧ್ರಪ್ರದೇಶ ಅಗ್ರಸ್ಥಾನ ಪಡೆದಿದೆ. ಇನ್ನು ಪಟ್ಟಿಯಲ್ಲಿ ಕರ್ನಾಟಕ 8ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದೆ. ಇಡೀ ವಿಶ್ವವೇ ತುಂಬಾ ಟೆನ್ಷನ್ ಇಂದ ಕಾಯುತ್ತಿದ್ದಂತಹ ಥೈಲ್ಯಾಂಡ್ ಗುಹೆ ಆಪರೇಷನ್ ಸಕ್ಸಸ್ ಆಗಿದೆ. 12 ಬಾಲಕರ ಜೊತೆ ಕೋಚ್ ಕೂಡ ಸೇಫ್ ಆಗಿ ಹೊರಬಂದಿದ್ದಾರೆ. ಸುದೀರ್ಘ 18 ದಿನಗಳ ಶ್ರಮದ ಫಲ ಸಿಕ್ಕಿದೆ. ಮಕ್ಕಳ ರಕ್ಷಣೆಗಾಗಿ ಪ್ರವಾಹದಿಂದ ನೀರು ತುಂಬಿದಂತಹ ಸುರಂಗವನ್ನ ಕೊರೆದು ಪೈಪನ್ನು ಅಳವಡಿಸಿ ಒಂದಿಷ್ಟು ನೀರನ್ನ ಹೊರಗೆ ಪಂಪ್ ಮಾಡಲಾಗಿತ್ತು. ಮಕ್ಕಳ ಬೆನ್ನಿಗೆ ಆಮ್ಲಜನಕದ ಸಿಲಿಂಡರ್ ಕಟ್ಟಿ ಸೇನಾ ಸಿಬ್ಬಂದಿ ಸುರಕ್ಷಿತವಾಗಿ 1.5 ಕಿಲೋಮೀಟರ್ ದೂರವನ್ನ ಈಜಿಕೊಂಡೇ ಬಂದು ಬಾಲಕರನ್ನ ರಕ್ಷಣೆ ಮಾಡಿದ್ದಾರೆ.
ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬುವ ಸುಳ್ಳು ಸುದ್ದಿಗಳಿಂದ ಹಲವರು ಜೀವ ತೆತ್ತಿದ್ದಾರೆ. ಇದಕ್ಕಾಗಿ ಸುಳ್ಳು ಸುದ್ದಿ ನಿಲ್ಲಿಸಲು ಕ್ರಮ ಕೈಗೊಳ್ಳಿ ಅಂತ ಕೇಂದ್ರ ಸರ್ಕಾರ ಸೋಷಿಯಲ್ ಮೀಡಿಯಾಗಳಿಗೆ ಸೂಚಿಸಿತ್ತು. ಇದರ ಬೆನ್ನಲ್ಲೇ ಟ್ವಿಟರ್ ಸಂಸ್ಥೆ ಸುಮಾರು 70 ಲಕ್ಷ ಖಾತೆಗಳನ್ನು ಸಸ್ಪೆಂಡ್ ಮಾಡಿತ್ತು. ಈಗ ಜನಪ್ರಿಯ ವಾಟ್ಸ್ಆಪ್ ಸಂಸ್ಥೆ ಕ್ರಮಕ್ಕೆ ಮುಂದಾಗಿದೆ. ಸುಳ್ಳು ಸುದ್ದಿಗಳನ್ನು ಪತ್ತೆ ಹಚ್ಚೋಕೆ ತನ್ನ ಬಳಕೆದಾರರಿಗೆ ಕೆಲವು ಟಿಪ್ಸ್ ನೀಡಿದೆ. 45 ವರ್ಷಗಳ ಹಿಂದೆ ತೆರೆ ಕಂಡಿದ್ದ ನಾಗರಹಾವು ಚಿತ್ರವನ್ನು ಈಶ್ವರಿ ಫಿಲ್ಮ್ಸ್ ರೀಕ್ರಿಯೇಟ್ ಮಾಡಿದೆ. ನೂತನ ಟೆಕ್ನಾಲಜಿಯೊಂದಿಗೆ ಹೊಸ ಡಿಟಿಎಸ್ ಜೊತೆ ಕಂಪ್ಲೀಟ್ ಆಗಿ ಕಲರ್ ಟೆಕ್ನಾಲಜಿಯಲ್ಲಿ ನಾಗರಹಾವು ಇದೇ ಜುಲೈ 20ಕ್ಕೆ ರಾಜ್ಯಾದ್ಯಂತ ತೆರೆ ಕಾಣುತ್ತೆ. ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಮತ್ತು ಅಂಬರೀಶ್ ಅವರು ಅಭಿನಯಿಸಿದ್ರು. ಇನ್ನು ಈ ಚಿತ್ರವನ್ನು ಸಿನಿರಸಿಕರಷ್ಟೇ ಅಲ್ಲ, ಚಿತ್ರರಂಗದ ಮೇರು ತಾರೆಯರು ಕೂಡ ನೋಡಲು ಕಾತುರದಿಂದ ಕಾಯ್ತಾ ಇದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲು ಭಾರೀ ತಯಾರಿ ನಡೀತಾ ಇದೆ. ಶಿವಣ್ಣ ಅಭಿಮಾನಿ ಬಳಗ ಈ ಬಾರಿ ವಿಶೇಷವಾಗಿ ಆಚರಿಸೋಕೆ ನಿರ್ಧಾರ ಮಾಡಿದೆ. ನಾಳೆ ಬೆಂಗಳೂರಿನ ಕೆಲವು ಆಟೋ ಡ್ರೈವರ್ಗಳಿಗೆ ಬಟ್ಟೆ, ಶಾಲಾ ಮಕ್ಕಳಿಗೆ ಬುಕ್ ಮತ್ತು ಬ್ಯಾಗ್ ಕೂಡ ನೀಡಲಿದ್ದಾರೆ. ರಕ್ತದಾನ, ನೇತ್ರ ತಪಾಸಣೆ ಶಿಬಿರ ಜೊತೆಗೆ ಈ ಬಾರಿಯೂ ಕೂಡ ನಡೆಯುತ್ತೆ. ಜೊತೆಗೆ 7 ಹಂತದ ಕೇಕ್ ತಯಾರಿಸೋಕೆ ಈಗಾಗಲೇ ಆರ್ಡರ್ ಕೊಡಲಾಗಿದೆ. ಶ್ರೀಮುರಳಿ ಅಭಿನಯದ ಭರಾಟೆ ಚಿತ್ರತಂಡ ರಾಜಸ್ಥಾನದ ಮರುಭೂಮಿಗೆ ಬರಲಿದೆ. 20 ದಿನದ ಶೂಟಿಂಗ್ ಅನ್ನು ನಡೆಸಲಿದ್ದು ಶ್ರೀಮುರಳಿ ಮತ್ತು ಶ್ರೀಲೀಲಾ ಅವರ ಫೋಟೋ ಶೂಟ್ ಕೂಡ ನಡೆಯಲಿದೆ. ಬಹದ್ದೂರ್ ಚೇತನ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಭಾರತದ ಮಹಿಳಾ ಟಿ20 ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ಗೆ ನೀಡಲಾಗಿದ್ದಂತಹ ಡಿವೈಎಸ್ಪಿ ಶ್ರೇಣಿಯನ್ನ ಪಂಜಾಬ್ ಸರ್ಕಾರ ಹಿಂಪಡೆದಿದೆ. ಹುದ್ದೆಗೆ ಸೇರುವ ಮುನ್ನ ಹರ್ಮನ್ಪ್ರೀತ್ ಕೌರ್ ಸಲ್ಲಿಸಿರುವಂತಹ ಅವರ ಪದವಿ ಪ್ರಮಾಣ ಪತ್ರ ನಕಲಿ ಎಂಬುದು ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ಪಂಜಾಬ್ ಸರ್ಕಾರ ಅವರಿಗೆ ನೀಡಿದಂತಹ ಡಿವೈಎಸ್ಪಿ ಶ್ರೇಣಿಯನ್ನ ವಾಪಸ್ ಪಡೆದುಕೊಂಡಿದೆ.